ವೆಲ್ಕಮ್ ಬ್ಯಾಕ್ ಟು ಕಾಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಆಯುಷು. ಇವತ್ತು ಐಕ್ಯಾಗೆ ಬಂದಿದ್ದೀನಿ. ಸೊ ನಾನು ಮುಂಚೆ ಒಂದ್ಸಲ ಬಂದಿದ್ದೆ. ಸೊ ಈ ಸಲ ಫುಲ್ ಫ್ಯಾಮಿಲಿ ಜೊತೆ ಬಂದಿರೋದು, ಮುಂಚೆ ಫ್ರೆಂಡ್ ಜೊತೆ ಬಂದಿದ್ದೆ. ಸೊ ಇವತ್ತು ಏನೇನು ಐಟಮ್ ತೊಗೋತೀನಿ ಮತ್ತು ಯಾವುದು ವರ್ತಿಲ್ಲ ಅನ್ನೋ ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಯಾವ್ದು ವರ್ತು ಮತ್ತು ರೀಸನಬಲ್ ಪ್ರೈಸ್ ಯಾವುದಿರುತ್ತೋ ಅದನ್ನಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತ ಅಂದರೆ ನಂಗೆ ಗೊತ್ತು ಎಷ್ಟೊಂದು ಜನ ಆಲ್ರೆಡಿ ಐಕ್ಯಾಗೆ ಹೋಗಿರ್ತೀರಾ ಅಂತ ಹೇಳ್ಬಿಟ್ಟು. ಇನ್ಸ್ಟೆಡ್ ಆಫ್ ಸೀಯಿಂಗ್ ಆಲ್ ದೋಸ್ ಥಿಂಗ್ಸ್ ಯಾವುದು ರೀಸನಬಲ್ ಪ್ರೈಸ್ ಇರುತ್ತೆ ಅದನ್ನಷ್ಟೇ ನಾನು ನಿಮ್ಗೆ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಐಕ್ಯಾದಲ್ಲಿ ಇವತ್ತು ಬ್ಲಾಗ್ನ. ಹಾಯ್ 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 ಅಂದ್ರೆ ಎಲ್ಲರೂ ಹಾಯ್. ಬನ್ನಿ ಐಕ್ಯಾಗೆ ಹೋಗೋಣ ಇವತ್ತು. ಸ್ಪೆಷಲ್ ಇವಾಗ ಏನಂತಂದರೆ ರೀಸೆಂಟಾಗಿ ಆ್ಯಕ್ಚುಲಿ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ಐಕ್ಯ ಕ್ಯಾಂಪಸ್ ಒಳಗಡೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಮೆಟ್ರೋಯಿಂದ ಇಳ್ಕೊಂಡು ಡೈರೆಕ್ಟ್ ನೀವು ಐಕ್ಯ ಒಳಗಡೆ ಬರ್ಬೋದು. ಮುಂಚೆ ಏನಾಗ್ತಾಯಿತ್ತು ಅಂದರೆ ಈಚೆ ಇಳ್ಕೊಂಡು ಮತ್ತೆ ಕಾಂಪೌಂಡ್ ಒಳಗಡೆಯಿಂದ ಮೆಟ್ರೋ ಅಂದರೆ ಐಕ್ಯ ಒಳಗಡೆ ಹೋಗ್ಬೇಕಿತ್ತು. ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಅದೊಂದು ಸ್ಪೆಷಲ್ ರೀಸೆಂಟಾಗಿ ಮಾಡಿರೋದು ಇದು. ಇವಾಗ ಐಕ್ಯ ಒಳಗಡೆ ಎಂಟರ್ ಆಗ್ತಾ ಇರೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಕಾರ್ಡ್ಸು, ಬ್ಯಾಗ್ಸು, ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಇರುತ್ತೆ. ಸೊ ಬೇಕಂದರೆ ನೀವು ಇಲ್ಲಿಂದನೇ ತೊಗೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೀವು ಯಾರಾದರೂ ಕಿಡ್ಸ್ನ ಕರ್ಕೊಂಡು ಹೋಗಿದ್ರೆ ಅವ್ರ ಜೊತೆ ನೀವು ಶಾಪಿಂಗ್ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ, ಮಕ್ಕಳನ್ನ ಅಲ್ಲಿ ಬಿಡ್ಬೋದು. ಇದು ಚಾರ್ಜಬಲ್ಲು. ಸೊ ನನಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನೇನು ಚೆಕ್ ಮಾಡಿಲ್ಲ. ಸೊ ನೀವು ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಆರಾಮಾಗಿ ಅಲ್ಲಿ ಬಿಟ್ಬಿಟ್ಟು ನೀವು ಶಾಪಿಂಗ್ ಮಾಡ್ಕೋಬೋದು. ಆ್ಯಕ್ಚುಲಿ ಐಕ್ಯದಲ್ಲಿ 2 ಫ್ಲೋರ್ಸ್ ಇರೋದು. ಒಂದು ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಏನೇನು ಐಟಮ್ಸ್ ನಾವು ಬೈ ಮಾಡ್ತೀವಲ್ಲ ಎಲ್ಲ ಐಟಮ್ಸನ್ನು ಇಟ್ಟಿರ್ತಾರೆ. ಮತ್ತು ಅದನ್ನ ವೇರ್ಹೌಸ್ ಥರನೂ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಬಿಲ್ಲಿಂಗ್ ಸೆಕ್ಷನ್ ಇದೆ. ಫಸ್ಟ್ ಫ್ಲೋರಲ್ಲಿ ಬಂದರೆ ನೀವು ಈ ಥರ ನೀವೇನು ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ, ಈ ಥರ ಲಿವಿಂಗ್ ಏರಿಯಾ, ರೂಮು, ಕಿಚನು ಎಲ್ಲನೂ ಸೆಟಪ್ ಮಾಡಿರ್ತಾರೆ. ಸೊ ಒಂದು ಐಡಿಯಾ ಬರಲಿ ಜನಗಳಿಗೆ ಯಾವ್ಯಾವ ಐಟಮ್ ತೊಗೊಂಡ್ರೆ ಯಾವ ಥರ ಫಿಕ್ಸ್ ಮಾಡ್ಬೋದು. ಫರ್ನಿಚರ್ಸ್ ಆಗಲಿ, ಆರ್ಟಿಫ್ಯಾಕ್ಟ್ಸ್ ಆಗಲಿ, ಮತ್ತು ಲೈಟಿಂಗ್ಸು, ಮತ್ತು ಏನೇ ಇರಲಿ ಎಲ್ಲನೂ ಸೆಟಪ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರೆ. ನೀವು ಅಲ್ಲಿ ನೋಡ್ಕೊಂಡು ಬಂದುಬಿಟ್ಟು ನಿಮ್ಗೆ ಯಾವ್ದು ಐಟಮ್ಸ್ ಬೇಕು ಅಂತ ಹೇಳಿ ಕೆಳಗಡೆ ಬಂದು ನೀವು ಪರ್ಚೇಸ್ ಮಾಡ್ಬೋದು. ನೀವ್ಯಾರಾದರೂ ಫಸ್ಟ್ ಟೈಮ್ ಐಕ್ಯಾಗೆ ಹೋಗ್ತಾ ಇದ್ದರೆ ನನ್ನ ಸಜೆಷನ್ ಏನಂತಂದರೆ ಫಸ್ಟ್ ಫ್ಲೋರ್ಗೆ ಹೋಗಿ ಚೆಕ್ ಮಾಡಿ. ಅವರೆಲ್ಲ ಯಾಕೆಂದರೆ ಲಿವಿಂಗ್ ಏರಿಯಾ, ಕಿಚನ್ನು, ಬೆಡ್ರೂಮು ಎಲ್ಲ ಸೆಟಪ್ ಮಾಡಿರ್ತಾರೆ. ಯಾವ್ಯಾವ ಐಟಮ್ಸ್ ಇಟ್ಟರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ನ ಕ್ಲೀನಾಗಿ ಡಿಸ್ಪ್ಲೇ ಮಾಡಿ ಇಟ್ಟಿರ್ತಾರೆ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನು ಪರ್ಚೇಸ್ ಮಾಡ್ಬೋದು, ಏನು ಪರ್ಚೇಸ್ ಮಾಡಬಾರ್ದು ಅನ್ನೋದು ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಟೈಮ್ ಹೋದರೆ ಫಸ್ಟ್ ಫ್ಲೋರ್ಗೆ ಹೋಗಿ ನೋಡೋದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ನೀವೇನಾದ್ರು ರೆಗ್ಯುಲರಾಗಿ ಹೋಗ್ತಾ ಇದ್ದರೆ ಫಸ್ಟ್ ಫ್ಲೋರ್ಗೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟು. ಡೈರೆಕ್ಟಾಗಿ ನೀವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ. ಇದು ಕಿಚನ್ ಸೆಟಪ್. ಆ್ಯಕ್ಚುಲಿ ನೀವು ನೋಡ್ತಾ ಇದ್ದರೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಐಟಮ್ ಮೇಲೆ ಅವರು ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ. ಸೊ ಅದ್ರ ಮೇಲೇ ಪ್ರೈಸಸ್ ಮೆನ್ಷನ್ ಆಗಿರುತ್ತೆ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಐಟಮ್ಸ್ ಯಾವ್ಯಾವ ಪ್ರೈಸು, ನೀವು ಬೈ ಮಾಡ್ಬೋದಾ ಇಲ್ಲ ಬೇಡವಾ, ವರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಐಡಿಯಾ ಅಲ್ಲೇ ಸಿಕ್ಬಿಡುತ್ತೆ. ಇಲ್ಲಿಂದ ನಾನು ಒಂದಷ್ಟು ಐಟಮ್ಸ್ನ ತೋರಿಸ್ಕೊಂಡು ಹೋಗ್ತೀನಿ. ಸೊ ನನಗೆ ಯಾವುದು ಇಷ್ಟ ಆಯಿತು ಮತ್ತು ಪ್ರೈಸಸ್ ವರ್ತ್ ಅಂತ ಅನ್ನಿಸ್ತು ಆ ಐಟಮ್ಸ್ನ ತೋರಿಸ್ತಾ ಇರೋದು. ಸೊ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಪಾಟ್ಲೈಟು. ಇದು ಡೈನಿಂಗ್ ಏರಿಯಾ ಇಲ್ಲ ಕಿಚನ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 1990 ಪ್ರೈಸ್ ಕೂಡ ವರ್ತ್ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಇಲ್ಲಿ ಏನು ನೋಡ್ತಿದ್ದೀರಾ ಈ ಲೈಟಿಂಗ್ಸು ಆ್ಯಕ್ಚುಲಿ 1290. ಇದು ಕೂಡ ಚೆನ್ನಾಗಿತ್ತು ಮತ್ತು ಕಲರ್ ಅಂತೂ ಎಲಿಗೆಂಟ್ ಆಗಿತ್ತು. ಸೊ ಇದು ಬೆಟ್ರೆ ಅಂತಂದರೆ ಬೆಡ್ ಮೇಲೆ ಇಟ್ಕೊಂಡು ಯಾರಾದರೂ ವರ್ಕ್ ಮಾಡಬೇಕು ಇಲ್ಲ ಬೆಡ್ ಮೇಲೆ ಮಕ್ಕಳಿಗೆ ಏನಾದರೂ ಹೋಮ್ ವರ್ಕ್ ಎಲ್ಲ ಮಾಡಿಸೋದಕ್ಕೆ ಚೆನ್ನಾಗಿದೆ. 600 ಅಂದರೆ 599. ಸೊ 600 ಆಗುತ್ತೆ. ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನೋಡ್ಬೋದು ಈ ಥರ ಬರುತ್ತೆ. ಸೈಡ್ ಟೇಬಲ್ಲು ಸೋಫಾ ಹತ್ರ ಇಲ್ಲ ಎಲ್ಲಾದರೂ ನೀವು ಸೈಡ್ ಟೇಬಲಾಗಿ ಯೂಸ್ ಮಾಡ್ಬೋದು. ಇದ್ರ ಮೇಲೆ ವಾಲ್ಸ್ ಏನಾದರೂ ಇಲ್ಲ ಆರ್ಟಿಫ್ಯಾಕ್ಟ್ಸ್ ಇರೋದಕ್ಕೂ ಚೆನ್ನಾಗಿದೆ. ರೇಟ್ ಬಂದ್ಬಿಟ್ಟು 1790ಗೆ ಇದು ವರ್ತಿದೆ. ನನಗೆ ಇಷ್ಟ ಆಯಿತು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಇದು ತೊಗೊಂಡೋಗಿದ್ದೀನಿ. ನಮ್ಮ ಮನೇಲಿ ಆಲ್ರೆಡಿ ನಮ್ಮ ಬೆಡ್ರೂಮಲ್ಲಿ ಇದೆ. ಸೊ 600 ವರ್ತ್ ಅಂತ ಅನ್ನಿಸ್ತು ನನಗೆ ಲಾಸ್ಟ್ ಟೈಮು. ನೀವು ಯಾರಾದರೂ ಐಕ್ಯಾಗೆ ಬಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಬೆಡ್ ಲ್ಯಾಂಪು ಜಸ್ಟ್ 600 ಇದು. ಕ್ಲಾಕ್ ಇಷ್ಟ ಆಯಿತು. ಸೊ ನೋಡಿ ಇದು ತುಂಬ ಎಲಿಗೆಂಟಾಗಿದೆ, ತುಂಬ ಪಾಶಾಗಿ ಕಾಣುತ್ತೆ. 1000 ರೂಪೀಸ್ಗೆ ವರ್ತ್ ಅಂತ ಅನಿಸುತ್ತೆ. ಕೂಡ ಚೆನ್ನಾಗಿದೆ. ಸೊ ಜಸ್ಟ್ 1000 ರೂಪೀಸ್ ಇದು ವರ್ತ್ ಅಂತ ಅನ್ನಿಸ್ತು ನನಗೆ. ಆರಾಮಾಗಿ ಪರ್ಚೇಸ್ ಮಾಡ್ಬೋದಲ್ಲ ಇದು.
299 ರುಪೀಸು ವರ್ತ್ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಏನಾದ್ರು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಸೊ ಏನಕ್ಕೆ ಅಂತಂದರೆ ಕಲರ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಈ ಗ್ಲಾಸ್ ಥಿಕ್ನೆಸ್ ಚೆನ್ನಾಗಿದೆ, ಇಲ್ಲೆಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಲೈಕ್ ಕೈ ಹಿಂಗೆ ಕುಯ್ಕೊಳ್ಳುತ್ತೆ ಅನ್ನೋ ಥರ ಏನಿಲ್ಲ, ಫಿನಿಶಿಂಗ್ ಚೆನ್ನಾಗಿದೆ. 499, 500 ರುಪೀಸು, ಚೆನ್ನಾಗಿದೆ. ಈ ಮಿರರ್ಸ್ ಇಷ್ಟ ಆಯಿತು. ಪ್ಯಾಕ್ ಆಫ್ 4ಗೆ 350 ರುಪೀಸು. ಆರಾಮಾಗಿ ತೊಗೊಂಡು ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಮನೆಯಲ್ಲಿ ನಮಗೆ ಡಿಫ್ರೆಂಟ್ ವೇಸಲ್ಲಿ ನಾವು ಜೋಡಿಸ್ಕೋಬೋದು. ಚೆನ್ನಾಗಿದೆ ಇದು. ಇದು ಕಾಫಿ ಟೀ ಟಿನ್ನು ಚೆನ್ನಾಗಿದೆ. 200 ರುಪೀಸು. ಕಲರ್ ಚೆನ್ನಾಗಿದೆ, ಎಸ್ಪೆಷಲಿ ಓಪನ್ ಮಾಡೋಕ್ಕೆ ಆಗಲ್ಲ. ಇವಷ್ಟು ಇದು ಫೋಟೋ ಫ್ರೇಮು 129 ರುಪೀಸ್ಗೆ. ಸೊ ನನಗಿದು ಕೂಡ ವರ್ತ್ ಅಂತ ನಿಮಗೆ ಫಿನಿಶಿಂಗ್ ಆಗಲಿ, ಆ ಕಲರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ, ಸಕ್ಕತ್ ಎಲಿಗೆಂಟಾಗಿ ಕಾಣಿಸುತ್ತೆ. ಇದು ಪ್ಯಾಕ್ ಆಫ್ ಸ್ಪೂನ್ಸ್, ಫೋರ್ಕ್ ಆ್ಯಂಡ್ ನೈಫು. ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ, ಡೈಲಿ ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು, ಡೈಲಿ ಒಂದೊಂದು ಊಟ ಮಾಡಿಸ್ಬೇಕಂತಂದರೆ ಒಂದೊಂದು ಕಲರ್ ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡಿ ಊಟ ಮಾಡಿಸೋದಕ್ಕೆ ಚೆನ್ನಾಗಿದೆ. 99 ರುಪೀಸ್ ಜಸ್ಟ್ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಎಲ್ಲರೂ ಬೌಲು, ಡೈಲಿ ಒಂದು ಕಲರ್ ಬೌಲು, ಪ್ಲೇಟ್ಸು, ಫೋರ್ಕು, ಸ್ಪೂನು ಎಲ್ಲ ಕೊಡಬೇಕಂದ್ರೆ ಇದೆಲ್ಲ ಇದೆ. ಸೊ ಎಲ್ಲ ಇಷ್ಟು ಸೆಟ್ಟಿಗೆ 99. ಇದು ಅಷ್ಟೇ 99. ಮತ್ತು ಕಪ್ಸು ಎಲ್ಲ ಒಂದೊಂದು ಪ್ಯಾಕ್ ಆಫ್ 4, 6 ಇರುತ್ತೆ. 99 ಅನಿಸುತ್ತೆ. ಇದೇನಂತ ಗೊತ್ತಾಯ್ತಾ ನಿಮಗೆ? ಇದು ಮಿಲ್ಕ್ ಆರ್ ಕಾಫಿ ಫ್ರೋದರ್. ಜಸ್ಟ್ 99 ರುಪೀಸ್. 99 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ತು ನನಗೆ ಇದು. ನೋಡಿ, ಇಲ್ಲಿ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ ಆನು ಆಫ್ ಮಾಡೋದಕ್ಕೆ. ಆ್ಯಕ್ಚುಲಿ ಇದು ನಮ್ಮ ಮನೆಯಲ್ಲಿ ನಾನು ಕಿಚನಲ್ಲಿ ಒಂದು ವಾಲ್ಸ್ಗೆ ಇದು ಹಾಕಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ತೊಗೊಂಡೋಗಿದ್ದೆ. ಸೇಮ್ ಫ್ಲವರು, ಇದು 60 ರುಪೀಸು ವರ್ತಿತ್ತು ಅಂತ ಹೇಳಿ ತೊಗೊಂಡೋಗಿದ್ದೆ. ಸೊ ಮತ್ತೆ ನೋಡ್ತಾ ಇದ್ದೀನಿ ಸೇಮ್ ಫ್ಲವರ್, ಅದಕ್ಕೆ ನಿಮಗೂ ತೋರಿಸೋಣ ಈ ಫ್ಲವರು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫ್ಲವರ್ಸಲ್ಲೆಲ್ಲ ವರ್ತ್ ಅಂದರೆ ಇದೇನೆ, ಯಾಕೆಂದರೆ ಇದು ಜಸ್ಟ್ 60 ರುಪೀಸು. ಸ್ಪಾಟ್ಲೈಟ್ ಇದೆ ಇಲ್ಲಿ 899ಗೆ. ಸೀಲಿಂಗಿಗೆ ಹಾಕ್ತಿರೋದು ಸಕ್ಕತ್ತಾಗಿದೆ. ಐ ಫೀಲ್ ಇದು ಕೂಡ ವರ್ತ್ ಅನಿಸುತ್ತೆ. 900ಗೆ ತುಂಬ ಚೆನ್ನಾಗಿದೆ. ಚೇರ್ ಇದು ಎಲ್ಲ ನಾವೇ ಫಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. 500 ರುಪೀಸು. ನನಗೆ ಇದೊಂದು ಕ್ಲಾಕು ಕೂಡ ವರ್ತ್ ಅನ್ನಿಸ್ತು. 230 ರುಪೀಸ್ ಅಷ್ಟೇ ಈ ಕ್ಲಾಕ್. ಇದು ಟೇಬಲ್ ಇಲ್ಲ ಚೇರ್ ಇರುತ್ತಲ್ಲ, ಅದ್ರ ಬಾಟಮ್ಗೆ ಹಾಕೋದಕ್ಕೆ. ಸೊ ಏನು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳಿ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಸ್ಟಿಕ್ ಮಾಡೋದು. ಇದು ವರ್ತ್ ಅನ್ನಿಸ್ತು ಮತ್ತು ಯೂನಿಕ್ ಆಗಿ ಅಂತಲೂ ಅನ್ನಿಸ್ತು. ಜಸ್ಟ್ ಇದು 49 ರುಪೀಸು. ಸೊ ಯಾರಾದರೂ ಆಯ್ಕೆಗೆ ಬಂದರೆ ಇದನ್ನು ತೊಗೊಂಡೋಗಿ ಮನೇಲಿ ಟೇಬಲ್ಸು ಮತ್ತು ಚೇರ್ಸ್ ಇರುತ್ತಲ್ಲ, ಅದಕ್ಕೆ ಸ್ಟಿಕ್ ಮಾಡ್ಬೋದು ಆರಾಮಾಗಿ. ಜಸ್ಟ್ 49 ರುಪೀಸು. ಸೊ ಆಲ್ರೆಡಿ ಒಂದು ಓಪನ್ ಮಾಡಿರೋದಿದೆ. ಸಾಫ್ಟ್ ಟಾಯ್ಸು ವರ್ಕ್ ಅಂತ ಅನ್ನಿಸ್ತು. ಒಂದೊಂದು 299 ಅಂದರೆ ಆಲ್ಮೋಸ್ಟ್ ₹1 ಕಮ್ಮಿ 300. ಸಾಫ್ಟ್ ಟಾಯ್ಸು ಕ್ವಾಲಿಟಿ ಆಗಿದೆ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಮಕ್ಕಳು ಯಾರಾದರೂ ಇದ್ದರೆ ಮನೆಯಲ್ಲಿ ಸಾಫ್ಟ್ ಟಾಯ್ಸಿಂದ ಬೈ ಮಾಡ್ಬೋದು ಆರಾಮಾಗಿ. ಸೊ ನನಗೆ ಈ ಲೈಟು ಇಷ್ಟ ಆಯಿತು, ಬಟ್ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಮತ್ತು ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ, ನಾನು ಹೇಳಿದ್ನಲ್ಲ ಗ್ರೌಂಡ್ ಫ್ಲೋರಲ್ಲಿ ಆ್ಯಕ್ಚುಲಾಗಿ ಐಟಮ್ಸ್ನ ನಾವೇನೇನು ಫಸ್ಟ್ ಫ್ಲೋರಲ್ಲಿ ನೋಡ್ಕೊಂಬಂದಿರ್ತೀವಿ ಆ ಐಟಮ್ಸ್ ಎಲ್ಲ ಇರುತ್ತೆ. ನೀವು ಇಲ್ಲಿ ಬಂದು ಯಾವ್ಯಾವ ಐಟಮ್ಸ್ ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ
ಸೊ ನೀವು ಯಾರಾದರೂ ಮನೇಲಿರೋ ಚೇರ್ಸು ಇಲ್ಲ ಡೈನಿಂಗ್ ಚೇರ್ಸ್ಗಳಿಗೇನಾದ್ರೂ ಕುಷನ್ಸ್ ನೋಡ್ತಾ ಇದ್ದರೆ ಇಲ್ಲಿ ಆ್ಯಕ್ಚುಲಿ ಐಕೆ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಕ್ಯೂಟಾಗಿರೋವಂಥ ಕುಷನ್ಸ್ ಅವೈಲಬಲ್ ಇದೆ. ಸ್ವಲ್ಪ ಆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಇದೆ. ನಿಮಗೆ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ಯಾವುದು ವರ್ತ್ ಅನಿಸುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು, ಯಾಕೆಂದರೆ ಜಾಸ್ತಿ ಕಲೆಕ್ಷನ್ಸ್ ಇರೋದ್ರಿಂದ. ಐಕ್ಯದಲ್ಲಿ ನನಗೆ ವಾಸ್ಗಳು ಇಷ್ಟ ಆಗುತ್ತೆ. ಸೊ ಸ್ವಲ್ಪ ರೀಸ್ನಬಲ್ ಪ್ರೈಸ್ ಇರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಎಲ್ಲ ವಾಸ್ಗಳು. ಸೊ ಕಲರ್ಸ್ ಅಂತೂ ಸಕ್ಕತ್ತಾಗಿರುತ್ತೆ, ಎಲ್ಲ ಕಲರ್ಸ್ಗಳು ಚೆನ್ನಾಗಿರುತ್ತೆ. ಮತ್ತು ಫ್ಲವರ್ಸ್ಗಳೂ ಕೂಡ ರೀಸ್ನಬಲ್ ಪ್ರೈಸಿಗೆ ಸಿಗುತ್ತೆ. ತುಂಬ ಚೆನ್ನಾಗಿರೋ ಫ್ಲವರ್ಸು, ಎಲಿಗೆಂಟ್ ಲುಕ್ ಕೊಡೋ ಅಂಥ ಫ್ಲವರ್ಸ್ ಇರುತ್ತೆ. ಅದೇ ಬಿಟ್ಟರೆ ನನಗೆ ಇನ್ನೊಂದು ಸೆಗ್ಮೆಂಟ್ ತುಂಬ ಇಷ್ಟ ಆಗೋದು ಅಂದರೆ ಲೈಟಿಂಗ್ಸ್ ಸೆಗ್ಮೆಂಟ್ಸು. ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿರೋ ಲೈಟಿಂಗ್ಸ್ ಸಿಗುತ್ತೆ ಇಲ್ಲಿ. ಸ್ವಲ್ಪ ಪ್ರೈಸೂ ಫೈನ್ ಅಂತ ಅನಿಸುತ್ತೆ, ಅಂದರೆ ವರ್ತ್ ಅಂತಲೇ ಅನಿಸುತ್ತೆ. ಸಕ್ಕತ್ತಾಗಿರೋ ಲೈಟಿಂಗ್ಸ್ಗಳಿದೆ ಇಲ್ಲಿ. ನೀವೇ ಇಲ್ಲಿ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಲೈಟಿಂಗ್ಸ್ ಇದೆ. ಯಾರಾದರೂ ಮನೆಗೆ ಆರ್ಗನೈಸರ್ಸ್ ನೋಡ್ತಾ ಇದ್ದರೆ, ವಾರ್ಡ್ರೋಬ್ಸು ಇಲ್ಲಾದರೂ ಲೈಕ್ ಟಿ ವಿ ಯೂನಿಟು ಮತ್ತು ಕಿಚನ್ಗೆ ಏನಾದ್ರೂ ಆರ್ಗನೈಸರ್ಸ್ ನೋಡ್ತಾ ಇದ್ದರೆ ಐಕೆ ಇಸ್ ದ ಬೆಸ್ಟ್ ಆಪ್ಷನ್. ಬಿಕಾಸ್ ನಿಮ್ಗೆ ಎಲ್ಲ ಥರದ ಆರ್ಗನೈಸರ್ಸು ಚೆನ್ನಾಗಿರೋದು ಸಿಗುತ್ತೆ ಇಲ್ಲಿ. ನಾವು ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು, ಹೊಟ್ಟೆ ಕೂಡ ತುಂಬ ಹಸ್ತಿತ್ತು. ಅದಕ್ಕೆ ಫುಡ್ ಕೋರ್ಟಿಗೆ ಹೋದ್ವಿ. ಫುಡ್ ಕೋರ್ಟ್ ಕೂಡ ಅವೈಲಬಲ್ ಇದೆ ಐಕ್ಯದಲ್ಲಿ. ನೀವೇನು ನೋಡ್ತಾ ಇದ್ದೀರಾ, ಇದು ಕಾರ್ಟ್ ಥರ ಇರುತ್ತೆ. ಅದ್ರ ಮೇಲೆ ಟ್ರೇಸ್ ಇಟ್ಕೊಂಡು ಹೋಗಬೇಕು. ಸೊ ನಮ್ಗೆ ಏನೇನು ಫುಡ್ ಐಟಮ್ಸ್ ಬೇಕೋ ನಾವೇ ತೆಗೆದ್ಬಿಟ್ಟು ಆ ಟ್ರೇಸಲ್ಲಿ ಇಟ್ಕೊಂಡು ಹೋದರೆ, ಸೊ ಲಾಸ್ಟ್ ಎಕ್ಸಿಟ್ ಆಗಬೇಕಾದ್ರೆ ಫುಡ್ ಕೋರ್ಟಿಂದ ಎಕ್ಸಿಟ್ ಆಗಬೇಕಾದ್ರೆ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಅಲ್ಲಿ ಬಿಲ್ ಮಾಡ್ತಾರೆ. ಐಕೆಯಿಂದ ಈಚೆ ಬಂದು ನೋಡ್ತೀವಿ. ಟೈಮ್ ಆಲ್ಮೋಸ್ಟ್ ಈವ್ನಿಂಗ್ 7 o'clock ಆಗಿತ್ತು. ಸೊ ನಾವು ಬಂದಿದ್ದು ಮೆಟ್ರೋದಲ್ಲಲ್ವ, ಮತ್ತು ಪುನಃ ವಾಪಸ್ ಹೋಗ್ತಾನೂ ಮೆಟ್ರೋದಲ್ಲೇ ಹೋದ್ವಿ. ಈಸಿ ವೇ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲ. ಐಟಮಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.